ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ ಬಂದೀನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ನೋಡಿ ಸುಮ್ಕುಂದ್ರು ಬೇಡ್ರಿ. ಮತ್ತ ನಮ್ಮೆಲ್ಲಾ ವಿಡಿಯೋಸ್ಗಳನ್ನ ಲೈಕ್ ಮಾಡ್ರಿ. ನಿಮಗೇನ್ ಅನಿಸ್ತದ ಕಮೆಂಟ್ ಮಾಡ್ರಿ. ಈ ಸುತ್ತಿ ಬೆಳೆಸಿ ಅದೇನ್ ಮಾಡಿದ್ರು ನಮ್ ಕೈಗೆ ಸಿಗುದು ಇವರೇ ನೋಡ್ರಿ. ಊರು ಸಾಬರಿ ಎಲ್ಲಾ ಮಾಡ್ತಾರ, ಎಲ್ಲಾ ಮಾತಾಡ್ತಾರ. ಆದ್ರ ತಮ್ಮ ಬಾಜುದಾಗೆ ಹೆಗ್ಗಣ ಸತ್ತು ಬಿದ್ದಿದ್ರು ಇವ್ರ ಕಣ್ಣಿಗೆ ಕಾಣೋದಿಲ್ಲ. ಅಂಥ ಮನುಷ್ಯ ನೋಡ್ರಪ್ಪ ಮರಿ ಖರ್ಗೆ ಸಾಹೇಬ್ರ. ಅದೇನೋ ದೊಡ್ಡದಾಗಿ ಪಹಲ್ಗಾಮ್ ದಾಳಿ ಆದಾಗ ಮೋದಿಜಿ ಬಗ್ಗೆ, ಮೋದಿ ಸರ್ಕಾರದ ಬಗ್ಗೆ ಹೇಳಿದ್ರಪ್ಪ. ಇಂಟೆಲಿಜೆನ್ಸ್ ಫೇಲ್ಯೂರ್ ಅಂತ ಹೇಳಿ. ಪಹಲ್ಗಾಮ್ ದಾಳಿ ಆಗಿದ್ದಕ್ಕೆ ಕಾರಣ ಇಂಟೆಲಿಜೆನ್ಸ್ ಫೇಲ್ಯೂರ್ ಅಂತ. ಈಗ ಮಜಾ ಹೇಳ್ತೀನಿ ಕೇಳ್ರಿ. ಪಹಲ್ಗಾಮ್ ದಾಳಿಗೆ ಇಂಟೆಲಿಜೆನ್ಸ್ ಫೇಲ್ಯೂರ್ ಕಾರಣ ಅಂತ. ಅದೇ ಈಗ ತಮ್ಮದೇ ಊರು ಯಾದಗಿರಿದಾಗ ನೋಡಿದ್ರ ಕಾಂಗ್ರೆಸ್ ಪಕ್ಷದ ಕಚೇರಿಗೆ ಬಂದು ಬೆಂಕಿ ಹಚ್ಚಿಬಿಟ್ಟಾರ. ಅವ್ರದೇ ಸರ್ಕಾರ, ಅವ್ರದೇ ಪಾರ್ಟಿ ಆಫೀಸು, ತಮ್ಮ ಪಾರ್ಟಿ ಆಫೀಸನ್ನೇ ಕಾಪಾಡ್ಕೊಳ್ಳಿಕ್ ಆಗ್ಲಾರ್ದವ್ರು ಪಹಲ್ಗಾಮ್ ದಾಳಿಯ ಇಂಟೆಲಿಜೆನ್ಸ್ ಫೇಲ್ಯೂರ್ ಬಗ್ಗೆ ಮಾತಾಡ್ತಾರಂದ್ರ ತಿಳ್ಕೊರ್ ನೀವು ಎಂಥ ಅವಸ್ಥೆ ಇವ್ರದು ಅಂತ. ನಾ ಏನ್ ಅನ್ಕೊಂಡಿದ್ದೆ ಗೊತ್ತಾ? ಎಲ್ಲೋ ಈ ಕಾಂಗ್ರೆಸ್ ಮ್ಯಾಲಿನ ಸಿಟ್ಟಿನಿಂದಾಗಿ ಮಂದಿನೇ ಯಾರೋ ಪಕ್ಷದ ಕಚೇರಿಗೆ ಹೋಗಿ ಬೆಂಕಿ ಇಟ್ಟು ಬಂದ್ ಬಿಟ್ಟಾರ ಅಂತ ತಿಳ್ಕೊಂಡಿದ್ದೆ. ಆದ್ರ ಆಮೇಲೆ ನೋಡಿದ್ರ ಬೆಂಕಿ ಇಟ್ಟಿದ್ದು ಸ್ವತಃ ಅವ್ರ ಪಕ್ಷದವ್ರೇ ಅಂತ. ಕಹಾನಿ ಮೇ ಟ್ವಿಸ್ಟ್ ಅಂದ್ರ ಇದೇ ನೋಡ್ರಪ್ಪ. ಯಾದಗಿರಿ ಕಾಂಗ್ರೆಸ್ಸಿನ ಮಹಿಳಾ ಘಟಕದ ಅಧ್ಯಕ್ಷೆ ಸ್ಥಾನ ಬದಲಾವಣೆ ಆಗಿತ್ತು ಮೊನ್ನೆ. ಮಂಜುಳಾ ಗೂಳಿಯವರ ಬದಲಿಗೆ ಬೇರೆ ಯಾರನ್ನೋ ಅಧ್ಯಕ್ಷರಾಗಿ ಮಾಡಿದ್ರಂತ. ಅದಕ್ಕ ಮಂಜುಳಾ ಗೂಳಿಯವರ ಗಂಡ ಶಂಕರ್ ಗೂಳಿ 10 ಲೀಟರ್ ಪೆಟ್ರೋಲ್ ಎತ್ಕೊಂಡು ಬಂದ್ ಕಾಂಗ್ರೆಸ್ ಆಫೀಸಿಗೆ ಗೂಳಿ ಥರನೇ ನುಗ್ಗಿ ಬೆಂಕಿ ಇಟ್ಬಿಡುದ. ಸದ್ಯಕ್ಕೆ ಹೇಳ್ತೀನಿ ಕೇಳ್ರಿ, ಇದನ್ನ ಅವರೇ ಮಾಡ್ಯಾರ ಅನ್ನೋದು ಗೊತ್ತಾಗ್ಬಿಟ್ಟದ. ಇಲ್ಲ ಅಂತ ಅಂದಿದ್ರ ನೀವು ತಿಳ್ಕೊರಿ, ಪ್ರಿಯಾಂಕ ಖರ್ಗೆ ಅವ್ರ ನಾಳೆ ಬಂದ್ ಇದು RSS ಅವರೇ ಮಾಡ್ಸಿದ್ದು, ನಾವು ಬೆಳೆಯೋದನ್ನ ಅವ್ರಿಗೆ ಸಹಿಸ್ಕೊಳ್ಳಿಕ್ ಆಗೋದಿಲ್ಲ, ಹಂಗ ಹಿಂಗ ಅಂತ ಹೇಳಿ ಫುಲ್ಲು ಬಾಯಿ ಹರ್ಕೋತಿದ್ರೋ ಏನೋ. ಪುಣ್ಯಕ್ಕ ನನಗನ್ಸ್ಲಿಕ್ಕತ್ತದ ಅಷ್ಟ್ರಾಗೆ ಗೊತ್ತಾಯ್ತು ಈ ಕೆಲಸ ಮಾಡಿದ್ ಯಾರಂತ ಹೇಳಿ. ಇಲ್ಲಾಂದ್ರೆ ಇದೇ ತರ ಭಾಷಣ ಬರ್ತಿತ್ ನೋಡ್ರಿ. ಅಲ್ಲ, ತಮ್ಮ ಪಕ್ಷದ ಕಚೇರಿನ ತಮ್ಮ ಕಾರ್ಯಕರ್ತರಿಂದಲೇ ಉಳಿಸಿಕೊಳ್ಳಿಕ್ ಆಗ್ಲಾರ್ದಂಥ ಇವರೆಲ್ಲ ಭಾರತದ ಇಂಟೆಲಿಜೆನ್ಸ್ ಬಗ್ಗೆ ಮಾತಾಡ್ತಾರಂದ್ರ ಏನ್ ಮಾಡೋಣ ಹೇಳ್ರಪ್ಪ. ಇಲ್ಲಿ ನೋಡಿದ್ರ ಹಿಂಗ, ಇವ್ರ ಬಾಸ್ ನೋಡಿದ್ರ ಅವ್ರು ಹೆಂಗೆಂಗೋ ಪುಣ್ಯಾತ್ಮ ಸಮಾಧಿ ಬಲ್ಲಿ ಇರುವಂತ ಒಂದು ಚಿಲ್ರೆ ರೊಕ್ಕನೂ ಬಿಡುದಿಲ್ಲ ಅಂದ್ರ ಅದನ್ನ ಎತ್ಕೊಂಡ್ ಹಂಗ ಕಿಸೆಗೆ ಹಾಕೋತಾರಂದ್ರ ಹೆಂಗಂತ ತಿಳ್ಕೊರಿ ನೀವು. ಸಮಾಧಿ ಬಲ್ಲಿರೋ ಚಿಲ್ರೆ ರೊಕ್ಕನೇ ಬಿಡ್ಲಾರ್ದಂಥ ಇವ್ರ ಕೈಗೇನಾರ ಇಡೀ ದೇಶ ಸಿಕ್ಕ ಬಿಟ್ರ ಅದೆಷ್ಟು ಲೂಟಿ ಹೊಡಿಬಹುದು ಲೆಕ್ಕ ಹಾಕ್ರಿ. ಲೂಟಿ ಅಂದ ಕೂಡ್ಲೆ ನೆನಪಾಯ್ತು ನೋಡ್ರಿ. ಅಂದಂಗ DKC ಅವ್ರದ್ದು ಒಂದು ಹೊಸ ಕೇಸ್ ಏನೋ ಓಪನ್ ಆಗಂಗ್ ಕಾಣಿಸ್ಲಿಕ್ಕತ್ತದ. ನ್ಯಾಷನಲ್ ಹೆರಾಲ್ಡ್ ಕೇಸ್ನಾಗ ರಾಹುಲ್ ಗಾಂಧಿ ಸಿಕ್ಕಾಕೊಳ್ಳೋದಷ್ಟೇ ಅಲ್ಲದೆ ಇಡೀ ಕಾಂಗ್ರೆಸ್ ನಾಯಕರನ್ನೇ ಸಿಕ್ಕಾಕುವಂಗ್ ಕಾಣಿಸ್ಲಿಕ್ಕತ್ತದ. ಯಾಕೋ ಈಗ ವಿಷಯ ಏನಂತ ಹೇಳ್ತೀನಿ ಕೇಳ್ರಿ. ಯಂಗ್ ಇಂಡಿಯಾಗ DK ಶಿವಕುಮಾರ್ ಅವ್ರನ್ನು ಒಂದು 25 ಲಕ್ಷ ರೂಪಾಯಿ ಡೊನೇಟ್ ಮಾಡಿದ್ರಂತ. ಕೇಳಿದ್ರ ಹೌದು ಕೊಟ್ಟಿನಿ ನಾನು ಮತ್ತ ನಮ್ ತಮ್ಮ ಕೊಟ್ಟಿವಲ್ಲ, ಅದ್ರಾಗ ಏನ್ ತಪ್ಪೈತಿ ಅಂತ ಕೇಳ್ತಾರ ಅವರು. ಹೌದಪ್ಪ, ನಾವು ನ್ಯಾಷನಲ್ ಹೆರಾಲ್ಡ್ಗೆ ನಾನು 25 ಲಕ್ಷ ಕೊಟ್ಟಿದ್ದೀನಿ, DK ಸುರೇಶ್ 25 ಲಕ್ಷ ಕೊಟ್ಟಿದ್ದೀವಿ. ತಪ್ಪೇನಿದೆ? ನಮ್ಮ ಪಾರ್ಟಿ ನಡೆಸುವಂಥ ಪೇಪರಲ್ಲಿ ನಾವು ಕೊಟ್ಟಿದ್ದೀವಿ. ಏನು ತಪ್ಪೇನಿದೆ? ಹೌದು, ನಮ್ಮ ಟ್ರಸ್ಟ್ ಇದ್ದರೂ ಕೊಟ್ಟಿದ್ದೀವಿ. ಏನು ಕೊಟ್ಟಿದ್ದೆ? ನಾವೇನು ಇಲ್ಲ ಅಂತ ನಾವೇನು ಕದ್ದು ಕೊಟ್ಟಿದ್ದೀವಾ? ರಾಜಾರಷ್ಟುವಾಗೆ ನಾವು ಸಂಪಾದನೆ ಮಾಡೋಂಥ ನಮ್ಮ ಆಸ್ತಿಯಿಂದ ನಾವು ಕೊಟ್ಟಿದ್ದೀವಪ್ಪ. ಇದೆಲ್ಲ ಬಿಡ್ರಿ ನೀವು. ಇನ್ನೊಂದು ವಿಷಯ ಗೊತ್ತಾಯ್ತಾ ನಿಮಗ? ರಾಹುಲ್ ಗಾಂಧಿ ಅವರಿಗೆ ಜ್ಯೋತಿ ಮಲ್ಹೋತ್ರಾ, ಅದೇ ಪಾಕಿಸ್ತಾನಕ್ಕೆ ಸ್ಪೈ ಕೆಲಸ ಮಾಡಿ ಸಿಕ್ಕಾಕೊಂಡ್ರಲ್ಲ ಮೊನ್ನೆ, ಅವಳು ಸಿಕ್ಕಾಪಟ್ಟೆ ಕ್ಲೋಸ್ ಫ್ರೆಂಡ್ ಅಂತ ಇವ್ರಿಗೆ ಫೋಟೋ ಸಹಿತ ಸಿಕ್ಕೈತಿ.
ಅವತ್ತು ನೋಡಿದ್ರ ಅವಳನ್ನ ಬಿಜೆಪಿ ಅವಳು ಅಂತ ಎಲ್ಲಾರು ಫೋಟೋ ವೈರಲ್ ಮಾಡ್ಲಿಕತ್ತಿದ್ರ. ಇವತ್ತ ನೋಡಿದ್ರ ರಾಹುಲ್ ಗಾಂಧಿಯವರ ಜೊತೆಗೇನೆ ಫೋಟೋ ಸಿಕ್ಬಿಟ್ಟೈತಿ. ಅಲ್ಲ, ಯಾವ್ದು ನಂಬುದು ಯಾವ್ದು ಬಿಡುವುದು ನನಗಂತೂ ಒಂದೂ ಅರ್ಥ ಆಗಲಾಗ್ಯದ ನೋಡ್ರಪ್ಪ. ಆಮೇಲೆ ಒಂದ್ ಸ್ವಲ್ಪ ಇದನ್ನ ಅಲ್ಲಿ ಇಲ್ಲಿ ಹಂಗ ಹುಡುಕ್ಯಾಡಿ ಕ್ರಾಸ್ ಚೆಕ್ ಮಾಡಿ ನೋಡಿದ್ಮೇಲೆ ಗೊತ್ತಾಯ್ತು, ಇಲ್ಲ ಇದು ಫೇಕ್ ನ್ಯೂಸ್ ಅಂತ ಹೇಳಿ. ಯಾರೋ ಹಿಂಗೆ ಎಡಿಟ್ ಮಾಡಿ ಹಾಕೊಂಡಿರೋ ಫೋಟೋ ಇದು. ಯಾವಾಗ್ಲೂ ದೇಶದ ಶತ್ರುಗಳ ಜೊತೆನೆ ಇದ್ರ ಹಿಂಗೆ ಆಗುದ್ ನೋಡ್ರಪ್ಪ. ಅಕಸ್ಮಾತ್ ಸುಳ್ಳಿದ್ರೂ ಖರೇನೆ ಅಂತ ಅನ್ಸೋದಿಲ್ಲೇನ್ ಹೇಳ್ರಿ? ಏನೋ ಮಾಡ್ಲಿಕ್ಕೆ ಆಗೋದಿಲ್ರಪ್ಪ. ಅದೇ ಮೋದಿಜಿ ನೋಡ್ರಿ, ಸ್ವಲ್ಪ ಗುಜರಾತ್ನ್ಯಾಗ ಮೋದಿಜಿ ರ್ಯಾಲಿ ಮಾಡ್ಲಿಕ್ಕತ್ತಿದ್ರ ಸ್ವತಃ ಸೋಫಿಯಾ ಖುರೇಶಿ ಭಾರತ ಸೇನೆಯ ಕರ್ನಲ್ ಅವ್ರ ಫ್ಯಾಮಿಲಿನೂ ಮೋದಿಜಿಗೆ ವೆಲ್ಕಮ್ ಮಾಡ್ಲಿಕ್ಕತ್ತಿದ್ರು. ಒಂದು ದೇಶದ ಪ್ರಧಾನಿ ಅಂದ್ರೆ ಹಿಂಗಿರ್ಬೇಕು ನೋಡ್ರಪ್ಪ. ಚಿಲ್ರೆ ರೊಕ್ಕಕ್ಕೆಲ್ಲ ಆಸೆ ಪಡೋ ತರ ಅಲ್ಲಂತ ನನಗನ್ನಿಸ್ತೈತಿ. ಇನ್ನ ಮಳಿ ಕತಿಗೆ ಬರೋಣ. ಈ ಸಲ RCB ಕಪ್ ಗೆಲ್ತೈತೋ ಇಲ್ಲೋ ಗೊತ್ತಿಲ್ಲ, ಆದ್ರ BMTC ಡ್ರೈವರ್ಗಳಿಗೆ ಮಾತ್ರ ಒಂದು ಅವಾರ್ಡ್ ಕೊಡ್ಲೇಬೇಕಂತಿನ್ನ. ಏನ್ರಿ ಮತ್ತ ನಮ್ಮ ಬ್ರ್ಯಾಂಡ್ ಬೆಂಗಳೂರಿನ್ಯಾಗ ಪಾಪ ಡ್ರೈವರ್ಗಳ ಗೋಳಾಟ ನೋಡ್ಲಿಕ್ಕೆ ಆಗಲಾಗ್ಯದ ನನಗ. ಬೆಂಗಳೂರು ಮಳೆ ಬಂತು ಏನೀಗ ಎಲ್ಲ ಅಲೆ ಬಿದ್ದೈತೆ. ಏನ ಇವ ಬೆಂಗಳೂರಲ್ಲಿ ನೀರು ತುಂಬಿತು ಏನೀಗ? ಎತ್ಕಂಬರ ಮಗ, ಎತ್ಕಂಬರ ಒಳಕ, ಎತ್ಕಂಬರ ಬೆಂಗಳೂರು ಮಳೆ ಬಂತು ಏನೀಗ? ಅಲ್ಲಿ ನೋಡಿದ್ರ ಮೋದಿಜಿ 4,500 ಎಲೆಕ್ಟ್ರಿಕ್ ಬಸ್ ಕೊಡ್ತೀನಿ ಬೆಂಗಳೂರಿಗಂತ ಹೇಳ್ಬಿಟ್ಟಾರ. ಅಲ್ರಿ, ಹಿಂಗ್ ರೋಡ್ನ್ಯಾಗ ನೀರ್ ನಿಂತ್ರ ಆ ಬಸ್ಗಳನ್ನ ಓಡಿಸೋದು ಎಲ್ಲಿ ಅನ್ನೋದು ದೊಡ್ಡ ಪ್ರಶ್ನೆ. ನನಗೆ ತಿಳಿಯಲಾಗ್ಯದ ಹೆಂಗ್ ಓಡಿಸ್ತಾರ ಇವ್ರ ಅಂತ ಹೇಳಿ. ನಾಳೆ ಅಕಸ್ಮಾತ್ ಮತ್ತ ಬಸ್ ಕೊಟ್ಟ ಮ್ಯಾಲ ಪ್ರಿಯಾಂಕಾ ಖರ್ಗೆ ಅವ್ರು ಬಂದು ನಮಗ್ ಬಸ್ ಯಾಕೆ ಕೊಟ್ರಿ ನೀವು? ಬಸ್ ಕೊಡೋದು ಬೇಕಾಗಿರ್ಲಿಲ್ಲ, ನಮಗ್ ನ್ಯಾಯವಾಗಿ ಬೋಟ್ಗಳ ಅವಶ್ಯಕತೆ ಇತ್ತು ಅಂತ ಒದರಾಡ್ಲಿಕ್ಕೆ ಚಾಲು ಮಾಡಿದ್ರೆ ಏನ್ ಮಾಡೋದು ಹೇಳ್ರಿ? ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.